ಬಾಂಬ್ ಬ್ಲಾಸ್ಟ್ಗಳು ಕೂಡ ಚುನಾವಣೆಯ ಸಂದರ್ಭದಲ್ಲೇ ಆಗ್ತವೆ. ಕಾಂಗ್ರೆಸ್ ಅದನ್ನ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡುತ್ತೆ ಸರ್ ಆಸ್ ಎ ಸೀನಿಯರ್ ಪೊಲಿಟಿಷಿಯನ್? ಬಾಂಬ್ ಬ್ಲಾಸ್ಟ್ ಆಗಬಾರದು. ಈಗ ನೋಡಿ, ಅಮಾಯಕ ಜನ ಸತ್ತಿದ್ದಾರೆ. ಒಂದ್ ಪತ್ರಿಕೆಯಲ್ಲಿ 13 ಜನ ಅಂತ ಬರ್ತದೆ, ಒಂದ್ ಪತ್ರಿಕೆಯಲ್ಲಿ 8 ಜನ ಅಂತ ಬರ್ತದೆ. ಎಷ್ಟೇ ಜನ ಸತ್ತಿರ್ಲಿ, ಅದು ಜನರು ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ, ಕಾರ್ ಬ್ಲಾಸ್ಟ್ ಕೆಂಪುಕೋಟೆ ಹತ್ರನೇ ಆಗಿದೆ. ಅದು ಆಗಬಾರದು. ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದಕ್ಕೆ ನೋಡ್ಬೇಕು. ನಾನು ಅದಕ್ಕೆ ಮಾಹಿತಿ ಇಲ್ಲ, ತನಿಖೆ ಮಾಡಿ ಸತ್ಯಾಂಶ ಹೊರಬರ್ಬೇಕು. ಇಲ್ಲ, ನಾನು ಇನ್ನೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು. ಮಾಹಿತಿ ಎಲ್ಲ ಘಟನೆ ಆಗಿರೋ ಕೆಂಪುಕೋಟೆ ಹತ್ರ ಮತ್ತೆ ಉಪರಾಷ್ಟ್ರಪತಿಗಳ ಮನೆಯಿಂದ 13 ಕಿಲೋಮೀಟರ್ ದೂರದಲ್ಲಿ ಆಗಿರುವಂತಹ ಘಟನೆ ಸರ್. ಹೌದಪ್ಪ, ಕೆಂಪುಕೋಟೆ ಇರೋದೇ ಅಲ್ಲಿ ಅಲ್ವಾ. ಭದ್ರತಾ ಫೇಲ್ಯೂರಿಂದ ಆಗಿದೆ. ಈಗ ನಾನು ನಿನ್ನೆ ಹೇಳಿದ್ದೀನಿ, ನನ್ನ ಸಿಂಪತಿ ಸತ್ತವರ ಕುಟುಂಬಗಳ ಜೊತೆನಲ್ಲಿ ಇದೆ ಅಂತ ಹೇಳಿದ್ದೀನಿ. ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು. ಭದ್ರತಾ ವೈಫಲ್ಯ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ನೋಡ್ಬೇಕು. ಬಿಹಾರದ ಚುನಾವಣೆ ಇದೆ ಸರ್, ಅದ್ರ ಮೇಲೆ ಪರಿಣಾಮ ಬೀರುತ್ತಾ ಅಂತ ಇವತ್ತು ಚುನಾವಣೆ ನಡೀತಾ ಇದೆ. ಇವತ್ತು ಚುನಾವಣೆ ನಡೀತಾ ಇದೆಯಲ್ಲ, ಅದೇ ಅದ್ರ ಮೇಲೆ ಪರಿಣಾಮ ಬೀರುತ್ತಾ ಇಂಥ ಘಟನೆಗಳು ಅಂತ. ಹಿಂದಿನ ಇದರಲ್ಲಿ ಈ ತರ ಪರಿಣಾಮ ಬೀರಿತು ಅಂತ ಘಟನೆಗಳು ಬೀರೋ ಸಾಧ್ಯತೆ ಇದೆ. ಪಾಸಿಟಿವ್ ಅಲ್ಲಿ ನೆಗೆಟಿವ್ ಅದು ಬಿಜೆಪಿ ಫೇವರ್ ಬೀರೋ ಸಾಧ್ಯತೆ, ಕಾಂಗ್ರೆಸ್ ಫೇವರ್ ಬೀರೋ ಬಿಜೆಪಿ ವಿರುದ್ಧ ರಾಷ್ಟ್ರ ಅಂತ ಹೇಳ್ತಾ ಇದ್ದಾರೆ. ಇದು ಮೊದಲಿಂದ ಜನಸಂಘದಿಂದ RSS ನವರಿಂದ ಮೊದಲಿಂದ ಹೇಳ್ತಾ ಇದ್ದಾರೆ, ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ. ಇಟ್ ಇಸ್ ನಾಟ್ ಪಾಸಿಬಲ್. ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ, ಬಹುತ್ವ ದೇಶ. ಇಲ್ಲಿ ಎಲ್ಲ ಧರ್ಮಗಳಿದಾವೆ, ಜಾತಿಯವರಿದ್ದಾರೆ, ಎಲ್ಲ ಸಂಸ್ಕೃತಿಗಳಿದಾವೆ, ಎಲ್ಲ ಭಾಷೆಗಳಿದಾವೆ. ಅದರಿಂದ ಎಲ್ಲರನ್ನೂ ಒಳಗೊಳ್ತಕ್ಕಂಥ ದೇಶ ಆಗಿರೋದ್ರಿಂದ ನಾವು ಅದಕ್ಕೆ ಬಹುತ್ವ ದೇಶ ಅಂತ ಕರಿತೀವಿ. ಶಾಸ್ತ್ರೀಯ ಭಾಷೆ, ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಮೈಸೂರಿನಲ್ಲೇ ಪ್ರಾರಂಭ ಮಾಡಿದೀವಲ್ಲಮ್ಮ. ಆದ್ರೆ ಕೇಂದ್ರ ಸರ್ಕಾರ ಬೇರೆ ಹಿಂದಿ, ತಮಿಳು ಅದಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಸಿಕ್ಕಿಲ್ಲ. ಯಾರು ಹೇಳಿದ್ರು? ಅವ್ರು ಯಾರು ಹೇಳಿ? ಸೆಂಟ್ರಲ್ ಗೌರ್ಮೆಂಟ್ ಹೇಳಿಲ್ಲ, ಹೇಳೋದು ಇಲ್ಲ. ಅದ್ರ ಬಗ್ಗೆ ಮಾತಾಡಲ್ಲ ಅಂತಂದ್ರೆ, ಅಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ, ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾ ಇಲ್ಲ, ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾರೆ. Socio-economic survey ಮಾಡ್ತಿದ್ರಿ ಸರ್, but there are many people on the street, at least 10,000 people who do not have documents at all, ration card ಇಲ್ಲ. ಹಾಗೆ ಅವರಿಗೆ ಯಾವುದೇ ಭಾಗ್ಯ ಅನುಕೂಲನೂ ಸಿಗ್ತಾ ಇಲ್ಲ. ಜೊತೆಗೆ they are not part of the socio-economic survey ನಲ್ಲಿ ಅವ್ರು ಭಾಗವಹಿಸ್ತಾ ಇಲ್ಲ. So they are the real poor. So since you want to know the real status of real poor people, ಅದ್ರ ಬಗ್ಗೆ ಏನಾದ್ರು ಸರ್ವೆ ಆಗ್ಬೋದಾ? ಯಾರಿಗೆ ಡಾಕ್ಯುಮೆಂಟ್ಸ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಭಾಗ್ಯ ಸಿಗ್ತಾ ಇಲ್ಲ ಅಂತ ನೋಡಮ್ಮ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಬರೀ 5,000 ಚಿಲ್ಲರೆ ಕೋಟಿ. ನಾವು ಕೊಡ್ತಾ ಇರ್ತಕ್ಕಂಥದ್ದು 20,000 ಚಿಲ್ಲರೆ ಕೋಟಿ. ಸಬ್ಸಿಡಿನ ಕೊಡ್ತಾ ಇರ್ತಕ್ಕಂಥದ್ದು, ಮಾಸಿಕ ವೇತನ ಕೊಡ್ತಕ್ಕಂಥದ್ದು, ಸಬ್ಸಿಡಿ ಕೊಡ್ತಕ್ಕಂಥದ್ದು. ಬರೀ ಇದ್ರ ಸಬ್ಸಿಡಿ ಇದೆಯಲ್ಲ, ಬೋರ್ವೆಲ್ಗಳು ಸಬ್ಸಿಡಿ 20,000 ಕೋಟಿ ಕೊಡ್ತಾ ಇದೀವಿ. FIR ಮಾಡಿದ್ದಾರೆ. ಅದಕ್ಕೆ ಈಗ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ರೌಡಿಗಳನ್ನೆಲ್ಲ ಕರೆದು, ಆ ಪೊಲೀಸ್ ಸ್ಟೇಷನ್ ಕರೆದು ಅವ್ರಿಗೆಲ್ಲ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ರೌಡಿಸಮ್ ಮಾಡಿದ್ರೆ ಅವ್ರ ಮೇಲೆ ಕೂಡಲೇ ಕ್ರಿಮಿನಲ್ ಆಕ್ಟಿವಿಟೀಸ್ ತಪ್ಪಿಸ್ಲಿಕ್ಕೆ ಏನೇನ್ ಬೇಕು ಏನಂತ ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡ್ಲಿ. ಬ್ಲಾಸ್ಟ್ ಆಗಿದೆಯಲ್ಲಪ್ಪ ಡೆಲ್ಲಿ. ಯಾರು? ಅದಕ್ಕೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಭಯೋತ್ಪಾದಕರು ಯಾರು ಅಂತ ಹೇಳ್ಬೇಕು. ನಂಬರ್ 1. ಸುಮ್ನೆ
ಇವೆಲ್ಲ ಹಿಟ್ ಅಂಡ್ ರನ್ ಕೇಸ್ಗಳು. ಭಯೋತ್ಪಾದಕರು ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ನಲ್ಲೇ ಇದ್ದಾರೆ ಅಂತಲ್ಲ, ವಿಧಾನಸೌಧ ಅಂತಾರೆ ಇನ್ಯಾರು, ನಾವೇಲ್ ಬೇನ್ರಿ ಇರೋದು, ಅವ್ರಿದಾರ? ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ, ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸೇರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು, ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.